ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇಲ್ಲ, ಅಮ್ಮಂಗಂತೂ ಗೊತ್ತಾಗ್ಲೇಬಾರ್ದು. ಗೊತ್ತಾದ್ರೆ ಮತ್ತೆ ಅಪಶಕ್ನ ಆಗೋಯ್ತು ಅಂತ ಅನ್ಕೋತಾರೆ. ನಾನಿವಾಗ ನಿಮ್ಮ ಹತ್ರ ಕೇಳ್ತಾ ಇರೋ ಪ್ರಶ್ನೆಗೆ ಅದಕ್ಕೆ ಉತ್ತರನ ನೀವು ಸರಿಯಾಗಿ ಸತ್ಯವಾಗಿ ಕೊಡ್ಲಿಲ್ಲ ಅಂದ್ರೆ ಈ ಊರು ಮಾತ್ರ ಅಲ್ಲ, ಸುತ್ತಮುತ್ತ ಇರೋ 100 ಹಳ್ಳಿಗಳಿಗೆ ಕುಡಿಯೋದಕ್ಕೆ 1 ಹನಿ ನೀರು ಕೂಡ ಇಲ್ದಿರೋ ಹಾಗೆ ಮಾಡ್ತೀವಿ ನಾವು. ಯಾವ ಹುಡುಗಿ ಜೊತೆಯಲ್ಲಿ ನೀವು ನಮ್ಮ ಸಂಬಂಧನ ಬೆಳೆಸೋದಕ್ಕೆ ನೋಡಿದ್ರೋ ಅವಳೊಬ್ಳು ವಿಧವೆ ಅನ್ನೋ ಮಾತು ನಿಜನಾ? ಮಾತಾಡಿ. ಇದನ್ನ ತಗೊಳ್ಳಿ ಪಂಡಿತ್ರೆ. ಹಾಗೆ ಯಾವುದೇ ಪರಿಸ್ಥಿತಿನಲ್ಲೂ ಈ ಮದುವೆ ಆಗ್ಲೇಬೇಕು. ಆ ಹುಡುಗಿ ವಿಧವೆ ಆಗಿರೋ ವಿಷಯನ ಅಮ್ಮವ್ರಿಗೆ ಹೇಳ್ದಿರೋದೇ ಒಳ್ಳೇದು ಅನ್ಸುತ್ತೆ. ಅರೆ ಪಂಡಿತ್ರೆ, ವೇರ್ ರನ್ನಿಂಗ್? ಅಮ್ಮವ್ರೆ ನನ್ನ ಕ್ಷಮಿಸ್ಬಿಡಿ. ನಾನು ನಿಮಗೆ ಹೇಳೋದಕ್ಕೆ ತುಂಬಾ ಸಲ ಪ್ರಯತ್ನ ಪಟ್ಟೆ, ಆದ್ರೆ ನೀವು ಕೇಳೋದಕ್ಕೆ ತಯಾರಿರ್ಲಿಲ್ಲ. ನಾನೇನ್ ಮಾಡ್ಲಿ? ಏನಾಯ್ತು? ಅಯ್ಯೋ ನಿರ್ಮಲಾ, ಏನ್ ಮಾತಾಡ್ತಾ ಇದೀಯಾ? ಏನಾಗಿರುತ್ತೆ? ಸುಸ್ತಾಗಿರ್ತಾಳೆ ಪಾಪ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತಿದ್ಲಲ್ಲ. ನಿರ್ಮಲಾ, ನನಗಂತೂ ಒಂದು ವಿಷಯ ಖುಷಿ ಆಯ್ತು. ಗೋರಂಟಿ ಶಾಸ್ತ್ರ ತುಂಬಾ ಚೆನ್ನಾಗಾಯ್ತು. ಪೂಜಾ, ನಿನ್ ಕೈ ಗೋರಂಟಿ ತೋರ್ಸು. ನನಗೂ ಸ್ವಲ್ಪ ತೋರ್ಸಮ್ಮ, ಗೋರಂಟಿ ಹೆಂಗಿದೆ ಅಂತ. ತೋರ್ಸು. ಅಪ್ಪ ಕೃಷ್ಣ, ನಾನಿದನ್ನ ಹೇಗ್ ತೋರ್ಸೋದು? ಅಮ್ಮ ನೋಡಿದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ, ಮತ್ತೆ ಅವ್ರ ಆರೋಗ್ಯ ಕೂಡ ಹಾಳಾಗ್ಬೋದು. ನೀನೇ ನನ್ ಸಹಾಯ ಮಾಡು, ಏನಾದ್ರೂ ಚಮತ್ಕಾರ ಮಾಡು, ಸಹಾಯ ಮಾಡು ಕೃಷ್ಣ. ಅರೆ, ಏನ್ ಯೋಚನೆ ಮಾಡ್ತಿದ್ಯಾ? ತೋರ್ಸು, ನನಗೆ ತೋರ್ಸು. ತೋರ್ಸೆ. ಈ ಕರೆಂಟ್ ಇವಾಗ್ಲೇ ಹೋಗ್ಬೇಕಾ? ಇನ್ 1 ಗಂಟೆವರೆಗೂ ಕರೆಂಟ್ ಬರಲ್ಲ. ಏನಾಯ್ತು ಮಗಳೇ? ನೀನ್ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ಯಾ? ಎಲ್ಲ ಸರಿ ಇದೆ ತಾನೇ? ಅದು ನಾನು ನೀವು ನಿಮ್ಮ ತಾಯಿನ ತುಂಬ ಹುಷಾರಾಗಿ ನೋಡ್ಕೋಬೇಕು. ಅವ್ರ ಮೇಲೆ ಯಾವುದೇ ತರಹದ ಒತ್ತಡಗಳು ಬೀಳಬಾರ್ದು, ಇಲ್ಲಾಂದ್ರೆ ಅವ್ರ ಆರೋಗ್ಯದ ಮೇಲೆ ತುಂಬ ಪ್ರಭಾವ ಬೀರ್ಬೋದು. ಅದು ನಾನು ಟೈಮ್ ಎಷ್ಟಾಯ್ತು ಅಂತ ನೋಡಿದ್ನಲ್ಲ, ಲೈಟ್ ಆರಿಸ್ಬೇಕು ಅಂತ ಎಲ್ರಿಗೂ ಹೇಳೋಣ ಅಂತ ಅನ್ಕೊಂಡೆ. ಹೌದಾ? ಇಷ್ಟೇ ವಿಷಯ? ಬೆಳಗ್ಗಿಂದ ನಿಂತಿದ್ಯಲ್ವಾ, ಸುಸ್ತಾಗಿರ್ತೀಯ. ಹೋಗು ಕಂದ, ನೀನ್ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾನೆಲ್ಲ ನೋಡ್ಕೋತೀನಿ. ಏನು ಗಲಾಟೆನೇ ಆಗ್ಲಿಲ್ಲ, ಎಲ್ಲ ಹಾಳಾಗೋಯ್ತು. ಆಗತ್ತೆ ಮಗಳೇ, ಖಂಡಿತ ಆಗತ್ತೆ. ಸ್ವಲ್ಪ ಹೊತ್ತು ಸುಮ್ಮನಿರು. ಒಂದು ಸಲ ಕರೆಂಟ್ ಬರ್ಲಿ, ಆಮೇಲೆ ಪೂಜಂಗೆ ಎಲ್ಲಾರ ಮುಂದೆ ಅವಳ ಕೈಯಲ್ಲಿರೋ ಗೋರಂಟಿ ತೋರ್ಸಕ್ ಹೇಳೋಣ. ಆವಾಗ ಚೆನ್ನಾಗಿರುತ್ತೆ.
ದಿನಗಳಾದ್ಮೇಲೆ ನಮ್ಮನೇಲಿ ಖುಷಿ ಅನ್ನೋದು ಕಾಣಿಸ್ಕೊತಾ ಇದೆ. ಈ ಖುಷಿನ ಯಾರಿಂದನೂ ನಾನು ದೂರ ಮಾಡೋದಕ್ಕೆ ಇಷ್ಟಪಡಲ್ಲ. ಆದ್ರೆ ನನ್ನ ಹತ್ರ ಇರೋದು 1 ಗಂಟೆ ಅಷ್ಟೇ ಈ ಕ್ವಾರಂಟೈನ ಸರಿ ಮಾಡ್ಕೊಳ್ಳೋದಕ್ಕೆ. ಈ ದೇವ್ರ ದಾರದಿಂದ ಕೈ ಕಟ್ಟಿದ ಹಾಗೆ ಮದುವೆ ಆಚರಣೆಗಳು ಶುರುವಾಯಿತು ಅಂತ ಅರ್ಥ. ನೋಡು ಪೂಜಾ, ನಿನ್ನ ಮದುವೆ ಆಗಿ ಮುಗಿಯೋವರೆಗೂ ನೀನ್ ಇದನ್ನ ಮುಚ್ಚೋ ಹಾಗಿಲ್ಲ. ಒಬ್ಳೆ ಎಲ್ಲೂ ಆಚೆ ಹೋಗ್ಬೇಡ. ಹೋದ್ರೆ ನಿನ್ ಏನಾದ್ರೂ ಅಪಾಯ ಆದ್ರೂ ಆಗಬಹುದು. ಪಂಡಿತ್ರೆ, ಈ ಅರಮನೆಯ ಸುತ್ತಮುತ್ತ ಇನ್ಮೇಲೆ ಎಲ್ಲೂ ನಿಮ್ ಮುಖ ಕಾಣಿಸ್ಲೇಬಾರ್ದು. ನೀವೀಗ ಮಾಡಿರೋದಕ್ಕೆ ಅದಕ್ಕೆ ಯಾವ ಕ್ಷಮೆ ಕೂಡ ಸಿಗೋದಿಲ್ಲ. ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಇನ್ಮೇಲಿಂದ ಈ ಊರಲ್ಲಿ ನೀವು ಯಾವತ್ತೂ 1 ಮುಷ್ಟಿ ಧಾನ್ಯ ಕೂಡ ನೀವು ಸಂಪಾದನೆ ಮಾಡೋಕ್ಕಾಗೋದಿಲ್ಲ. ಅಮ್ಮೋರೆ ನನ್ನಿಂದ ತಪ್ಪಾಗಿದ್ದ ಕ್ಷಮಿಸಿ. ಸುಮ್ನಿರಿ ಪಂಡಿತ್ರೆ, ಇನ್ನೊಂದು ಮಾತಾಡಬಾರ್ದು ನೀವು. ಒಂದ್ ವೇಳೆ ಅಮ್ಮಾಜಿ ನಿಮ್ಮೇಲ್ ದಯೆ ತೋರಿಸಿ ನಿಮ್ಮನ್ ಕ್ಷಮಿಸಿದ್ರು, ಆದ್ರೆ ನಾನು ಅಮ್ಮಾಜಿಗೆ ಮೋಸ ಮಾಡಿದ್ದಕ್ಕೆ, ಅವರನ್ನ ದಡ್ರನ್ನಾಗಿ ಮಾಡಿದ್ದಕ್ಕೆ ಖಂಡಿತ ಕ್ಷಮಿಸೋದಿಲ್ಲ. ಅರ್ಥ ಆಯ್ತಾ? ಹೊಟ್ಟೋಗಿ ಇಲ್ಲಿಂದ, ಹೋಗಿ ಅಂದೆ. ತಪ್ಪು ಹುಡುಕಿ ಮನೆಯವರು ಮಾಡಿರೋದು. ನಮಗೆ ಹೇಳಲಿಲ್ಲ. ಅಯ್ಯೋ ಅಕ್ಕ, ನನಗ್ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಅಮ್ಮಾಜಿಯವರು ಚಿನ್ನ ಮುಟ್ಟಿದ್ದೆ ಹೇಳ್ಬಿಡ್ತಾರೆ ಇದು ನಕಲಿನಾ ಅಸ್ಲಿನಾ ಅಂತ. ಅಂಥವ್ರಿಗೆ ಆ ಹುಡುಗಿ ಕಡೆಯವರು ಹಿತ್ತಾಳೆ ಹೇಗ್ ತೋರ್ಸಿದ್ರು? ಪಾಪ ಅಮ್ಮಾಜಿಗೆ ಗೊತ್ತೇ ಆಗ್ಲಿಲ್ಲ. ನೀನು ಆ ಕುಟುಂಬ ಮತ್ತೆ ಪೂಜಿನ್ ಜೊತೆ ತುಂಬಾ ಸಲ ಭೇಟಿಯಾಗಿದ್ಯಾ? ನಿನಗೆ ಗೊತ್ತಿತ್ತಾ? ಇಲ್ಲ ಅಮ್ಮಾಜಿ, ಅವ್ರು ನಮಗೆ ಗೊತ್ತಾಗ್ದಲಿರೋ ಹಾಗೆ ಮಾಡಿದ್ರು. ದೊಡ್ಡಮ್ಮವ್ರೆ, ನಾವಿದನ್ನೆಲ್ಲ ವಿಚಾರಿಸ್ಲಿಲ್ಲ, ಯಾಕಂದ್ರೆ ಸಂಬಂಧ ನಿಮ್ ಕಡೆಯಿಂದ ಬಂದಿತ್ತು ಅಂತ. ಸಾಕು ಜಯಂತಿ, ನಾಚಿಕೆ ಆಗ್ಬೇಕು ನಿನಗೆ. ಸೊಸೆ ಏನ್ ಹೇಳ್ತಿದ್ದಾಳೆ ಈ ಜಯಂತಿ? ಅಲ್ಲ, ಅವಳು ಅಮ್ಮಾಜಿ ತನ್ನ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಲಿಲ್ಲ ಅಂತ ಹೇಳ್ತಿದ್ದಾಳ? ಅವರ ಬೇಜವಾಬ್ದಾರಿತನ ಅಂತಿದ್ದಾಳ? ಇಲ್ಲ ದಡ್ಡತನನಾ?